ಕಿರಣ್‌ಗೆ ಕಿಚನಲ್ಲಿ ಸ್ವಲ್ಪ ಬೇಕಿಂಗ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ, ಹಾಗಾಗಿ ಐಕೆಗೆ ಬರೋಣ ಅಂತ ಬಂದಿದ್ವಿ. ಇಯಾನ ಕೂಡ ಅತ್ತೆ ಮಾವ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಶಾಪಿಂಗ್ ಕೂಡ ಮುಗಿಸ್ಕೊಳ್ಳೋಣ ಅಂತ. ಇಲ್ಲಿ ಬಂದ್ರೆ ಫುಲ್ ಇಯಾನ ಆಟದಲ್ಲಿ ಬಿಸಿ. ಏನು ಲಯನ್ ತರ ಇದೆ. ಸರಿ ಅದು ನೋಡಿದ್ಲು ಪೇಂಟಿಂಗ್ ಮಾಡ್ತೀನಿ ಅಂತ ಅಲ್ಲೊಂದು 5 ನಿಮಿಷ ಹಂಗೆ ಕುತ್ಕೊಂಡಿದ್ವಿ. ಅದಾದ್ಮೇಲೆ ಇಲ್ಲಿ ಮೇಲೆ ಬಂದು ಇದು ಬೇಕು ನಂಗೆ ಚೇರ್ ಅಂತೆಲ್ಲ ಎತ್ತಿ ಎತ್ತಿ ಇಟ್ಕೊಂತಾ ಇದ್ಲು. ಸೊ ಎಲ್ಲ ಎತ್ತಿ ಇಟ್ಕೊಂಡಿದ್ದಕ್ಕೆ ಕಿರಣ್ ಏನ್ ಹೇಳಿದ್ರು ಕೇಳಿ. ಎಲ್ಲ ತಗೋ ಬಿಲ್ಲಿಂಗ್ ಕೌಂಟರ್ವರೆಗೂ ಅಷ್ಟೇ ತಗೋ ಅಂತ ಎಲ್ಲ ಹೇಳ್ತಾ ಇದ್ರು ಜೋಕ್ ಮಾಡ್ಕೊಂಡು. ಹಾಗೆ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು ಡ್ರೆಸ್ಸಿಂಗ್ ಟೇಬಲ್. ಅಲ್ಲೇ ಎಲ್ಲ ಮಿರರ್ ಇರುತ್ತೆ, ಸ್ಟೋರೇಜ್ ಎಲ್ಲ ಇರುತ್ತೆ, ಜಾಗ ಕೂಡ ತುಂಬ ಕಮ್ಮಿ ಸೇವ್ ಆಗುತ್ತೆ. ನಂಗೆ ಮುಂಚೆನೇ ಇದು ಗೊತ್ತಿದ್ರೆ ಇದೇ ತೊಗೊಂಡ್ಬಿಡ್ತಿದ್ದೆ, ನನ್ನ ರೂಮ್ಗೆ ಬೇರೆದು ತೊಗೊಂಬಂದ್ಬಿಟ್ಟೆ. ಸೊ ಇವಾಗ ನೋಡಿ ಇದು ತೊಗೊಂಡಿದ್ದೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನಿಸ್ತು. ಸೊ ಹಾಗೆ ಗ್ಲಾಸ್ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಅಪರೂಪಕ್ಕೆ ಸೀಟ್ ಮೇಲೆ ಕುತ್ಕೋಬಿಟ್ಟಿದ್ಲು ಕಾರ್ ಸೀಟಲ್ಲಿ. ಸೊ ಅಲ್ಲಿದ್ದ ರಿಟರ್ನ್ ಹೋಗ್ತಾ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಿರಣ್ ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲಿ ಜಾಸ್ತಿ ತಿಂತಾ ಇದ್ದಿದ್ದಂತ. ಸೊ ಇಲ್ಲಿ ಎಲ್ಲ ತಿನ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಹಾಗೆ ಬಂದಿದ ತಕ್ಷಣ ಏನ ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರ ಮನೆಗೆ ಹೋಗಿ ನೋಡಿ. ಅಷ್ಟೊಂದು ಹಸಿರ್ಲಿಲ್ಲ ಚಾಟ್ಸ್ ತಿಂದಿದ್ರಿಂದ ಲೈಟಾಗಿ ತಿನ್ಕೊಂಬಂದ್ವಿ. ಹಾಗೆ ಕಿರಣ್ ತಿನ್ನು ಅಂದರೆ ತಿಂದಿಲ್ಲ. ಮನೆಗೆ ಬಂದಮೇಲೆ ಹಸುವಾಗಿದೆ ಬೇಕು ಅಂತ ಮತ್ತೆ ರೈಸ್ ಇಟ್ಕೊತಾ ಇದ್ದಾರೆ. ಸೊ ಅಷ್ಟೇ, ಫುಲ್ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ.